ಇನ್ನು ಪಿಎಸ್ಐ ವಿರುದ್ಧ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಎಸಗಿದಂತಹ ಆರೋಪ. ಮಂಕಿ ಪೊಲೀಸ್ ಠಾಣೆಯ ಪಿಎಸ್ಐ ಅಭಿನಂದನ್ ಗೌಡ ಅರೆಸ್ಟ್. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಗರ ಠಾಣೆಯ ಪೊಲೀಸರಿಂದ ಪಿಎಸ್ಐ ಬಂಧನ ಆಗಿದೆ. ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಪಿಎಸ್ಐ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. 16 ವರ್ಷದ ಬಾಲಕಿಯನ್ನು ಪುಸಲಾಯಿಸಿ ಆಕೆಯನ್ನು ಕರ್ಕೊಂಡು ಹೋಗಿ ಈ ಕೃತ್ಯ ಎಸಗಿರುವಂತಹ ಆರೋಪ. ಅಪ್ರಾಪ್ತೆ ಕೊಟ್ಟಂತಹ ದೂರಿನ ಮೇರೆಗೆ ಈಗ ಪಿಎಸ್ಐ ಅಭಿನಂದನ್ ಗೌಡ ಬಂಧನ ಆಗಿದೆ. ರಾಮನಗರ ಜಿಲ್ಲೆಯ ಕನಕಪುರ ಮೂಲದ ಈ ಅಭಿನಂದನ್ ಗೌಡ ಕೆಲವು ತಿಂಗಳ ಹಿಂದಷ್ಟೇ ಮಂಕಿ ಠಾಣೆಗೆ ವರ್ಗಾವಣೆಯಾಗಿ ಬಂದಿದ್ದ. ಎಲ್ಲೇನೋ ಆಗಿ ವರ್ಗಾವಣೆಯಾಗಿ ಠಾಣೆಗೆ ಬಂದಿದ್ದಂತಹ ಅಭಿನಂದನ್ ಎಂಥದೊಂದು ಕುಕೃತ್ಯ ಎಸಗಿರುವಂತಹ ಆರೋಪ ಎದುರಿಸ್ತಾ ಇದ್ದಾರೆ. 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಆರೋಪದಡಿ ಈಗ ಭಟ್ಕಳ ನಗರ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಂಕಿ ಪೊಲೀಸ್ ಠಾಣೆ ಪಿಎಸ್ಐ ಅಭಿನಂದನ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ರಕ್ಷಣೆ ಕೊಡಬೇಕಾದಂತಹ ಒಬ್ಬ ಪೊಲೀಸ್ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಆರೋಪ ಎದುರಿಸಿರೋದು. ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಈ ಪಿಎಸ್ಐ ಇಂಥದೊಂದು ಹೀನ ಕೃತ್ಯವನ್ನ ಎಸಗಿರುವಂತಹ ಆರೋಪ. ಅಪ್ರಾಪ್ತೆ ದೂರು ಕೊಟ್ಟರು. ಆ ದೂರಿನ ಆಧಾರದ ಮೇಲೆ ಈಗ ಪಿಎಸ್ಐ ಅಭಿನಂದನ್ ಗೌಡ ಅರೆಸ್ಟ್ ಆಗಿದ್ದು. ರಾಮನಗರ ಜಿಲ್ಲೆ ಕನಕಪುರ ಮೂಲದವರು. ಕೆಲವು ದಿನಗಳ ಹಿಂದಷ್ಟೇ ಮಂಕಿ ಠಾಣೆಗೆ ವರ್ಗಾವಣೆಯಾಗಿ ಬಂದಿದ್ದಂತಹ ಈ ಅಭಿನಂದನ್ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ನಗರ ಠಾಣೆ ಪೊಲೀಸರಿಂದ ಈಗ ಅರೆಸ್ಟ್ ಆಗಿದ್ದಾರೆ. ಎಲ್ಲೇನೋ ಆಗಿ ವರ್ಗಾವಣೆಯಾಗಿ ಇತ್ತೀಚೆಗಷ್ಟೇ ಠಾಣೆಗೆ ಬಂದಿದ್ದಂತಹ ಅಭಿನಂದನ್ ಕೆಲವು ತಿಂಗಳ ಹಿಂದಷ್ಟೇ ಮಂಕಿ ಠಾಣೆಗೆ ವರ್ಗಾವಣೆಯಾಗಿ ಬಂದದ್ದು. ಆದರೆ ಈಗ ಈ ಪಿಎಸ್ಐ ಮೇಲಿರೋ ಆರೋಪ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿರೋದು. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸೂರಜ್, ಈ ಪಿಎಸ್ಐ ಮೇಲೆ ಅತ್ಯಾಚಾರದಂತ ಬಹಳ ಗಂಭೀರ ಆರೋಪ. ಪ್ರಕರಣದ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಇಲ್ಲಿವರೆಗೆ ಆದಂತಹ ಕೇಸ್ ಡೀಟೇಲ್ಸ್ ಏನು ಅಂತ? ಖಂಡಿತ ಪ್ರತಿಮಾ, ಏನಂದ್ರೆ ನಿನ್ನೆ ಸಾಯಂಕಾಲ ಒಂದು 7 ರಿಂದ 8 ಗಂಟೆ ಸುಮಾರಿಗೆ ಆ ಸಂತ್ರಸ್ತೆ ಹುಡುಗಿನಿದ್ದಾಳೆ. ಅವಳು ಭಟ್ಕಳ ನಗರ ಠಾಣೆಗೆ ಬಂದು ದೂರನ್ನು ಕೊಟ್ಟಿರ್ತಾರೆ. ದೂರನ್ನು ಕೊಟ್ಟ ನಂತರ ತಕ್ಷಣ ಪೊಲೀಸರು ಮಂಕಿಯಲ್ಲಿರುವಂತಹ ಪಿಎಸ್ಐ ಅಭಿನಂದನ್ ಅವ್ರನ್ನ ಕರೆಸಿಬಿಟ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಈ ಸಂತ್ರಸ್ತೆ ಬಹಳಷ್ಟು ನೇರವಾಗಿ ಕೆಲವು ಆರೋಪಗಳನ್ನು ಮಾಡ್ತಾರೆ. ಆರೋಪಗಳನ್ನೆಲ್ಲ ಕೇಳ್ಬಿಟ್ಟು ರಾತ್ರಿ 11 ರಿಂದ 11:30 ಸುಮಾರಿಗೆ ಅಭಿನಂದನ ವಿರುದ್ಧವಾಗಿ, ಅಂದ್ರೆ ಮಂಕಿ ಪೊಲೀಸ್ ಠಾಣೆಯ ಪಿಎಸ್ ಆಗಿರುವಂತಹ ಅಭಿನಂದನ ವಿರುದ್ಧವಾಗಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ದಾಖಲಾದ ಬೆನ್ನಲ್ಲೇ ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಭಟ್ಕಳ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಪೊಲೀಸರು ತಮ್ಮ ಮುಂದಿನ ಕಾರ್ಯಾಚರಣೆಯನ್ನು ಸಹಿತ ಮುಂದುವರಿಸಿದ್ದಾರೆ. ಒಂದು ವಿಚಾರ ಏನಂದ್ರೆ, ಈ ಸಂತ್ರಸ್ತ ಮಹಿಳೆ ಇವ್ರ ಜೊತೆಗೆ ಭಟ್ಕಳ ನಗರಕ್ಕೆ ಯಾವಾಗ ಬಂದಿದ್ರು ಮತ್ತೆ ಯಾವ ಕಾರಣಕ್ಕಾಗಿ ಆಯ್ತು, ಇವ್ರ ನಡುವಿನ ಯಾವ ರೀತಿ ಅಂತ ಇವ್ರು ನಿಜವಾದ ಸುಳ್ಳು ಆರೋಪನ ಅಥವಾ ಆರೋಪಕ್ಕೆ ಹಿಂದಿನ ಬೇರೆ ಏನಾದರೂ ಕಾರಣ ಇದೆನಾ ಎಂಬುದರ ಬಗ್ಗೆಯೂ ಸಹಿತ ಬೇರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಈ ಸಂತ್ರಸ್ತ ಮಹಿಳೆ ಉತ್ತರ ಕನ್ನಡ ಜಿಲ್ಲೆಯವರೇ ಆಗಿದ್ರು ಸಹಿತ ಈ ಪಿಎಸ್ಐ ಅವರು ಕನಕಪುರದವರಾಗಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಸಹಿತ ಆಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೂರಜ್.